ಶ್ರೀ ನರಸಪ್ಪ ತಹಶೀಲ್ದಾರ್ KS ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ರೂಪಾ ಟಿ ಶೆಟ್ಟಿ ಮುಖ್ಯಾಧಿಕಾರಿ ಪುರಸಭೆ ಕಾರ್ಕಳ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುದತ್ MN ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತ್ ಕಾರ್ಕಳ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ಭೋಜಕುಲ ಅಧ್ಯಕ್ಷರು ಕುಲಾಲ ಸುಧಾರಕ ಸಂಘ ಕಾರ್ಕಳ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸತಕ್ಕಂತಹ ಶ್ರೀ ಸತೀಶ್ ಕುಲಾಲ್ ಉಸ್ಮಾನ್ ಅವರನ್ನ ವೇದಿಕೆಗೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ದೇವರ ಸ್ತುತಿ ಮೂಲಕ ಈ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಶ್ರೀಮತಿ ಪುಷ್ಪಾರವರಿಗೆ ವಿನಂತಿಸಿಕೊಳ್ಳುತ್ತೇವೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ವಿದ್ಯೆಯನ್ನು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಇವತ್ತಿನ ಈ ಸರ್ವಜ್ಞ ಜಯಂತಿ ಆಚರಣೆಯ ಕಾರ್ಯಕ್ರಮದ ಬಗ್ಗೆ ಆಗಮಿಸತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿತರೆಲ್ಲರನ್ನ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಹಾಗೂ ಪ್ರಾಸ್ತಾವಿಕ ಮಾತನಾಡಬೇಕಾಗಿ ಮಾನ್ಯ ತಹಶೀಲ್ದಾರ್ ಕಾರ್ಕಳ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತ್ರಿಪದಿ ಕವಿ ಸರ್ವಜ್ಞವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ತಾಲೂಕು ಆಡಳಿತ ಕಾರ್ಕಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸರ್ವಜ್ಞ ಜಯಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿತ್ತು ಮಾನ್ಯ ಶಾಸಕರು. ಅವರ ಉಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಗುರುದತ್ ಸಾಹೇಬರು ಕೂಡ ಇವತ್ತು ಕಾರ್ಯಕ್ರಮದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಟಿ ಶೆಟ್ಟಿ ಮೇಡಮ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸರ್ಕಲಲ್ಲಿ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಅತ್ಯಂತ ಸಡಗರದಿಂದ ಎಲ್ಲರೂ ಭಾಗವಹಿಸಲಿಕ್ಕೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಹೆಚ್ಚಿನ ಒಂದು ಇದರಿಂದ ಭಾಗವಹಿಸಿರ್ತಕ್ಕಂಥ ಶ್ರೀ ಭೋಜಕುಲ ಅಧ್ಯಕ್ಷರು ಕುಲಾಲ ಸುಧಾರಕ ಸಂಘ ಕಾರ್ಕಳವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಮುಖ್ಯವಾಗಿ ಬೇರೆ ಬೇರೆ ಊರಲ್ಲಿರ್ತಕ್ಕಂಥ ಎಲ್ಲ ಕುಲಾಲ ಸಮಾಜದ ಬಂಧುಗಳು, ಬೇರೆ ಬೇರೆ ತಾಲೂಕಿನ ಊರುಗಳಿಂದ ಅಧ್ಯಕ್ಷರು ಕೂಡ ಒಂದು ಬೇರೆ ಬೇರೆ ಅಂದರೆ ಇವಾಗ ಶಿವಪುರ ಹಾಗೆಯೇ ನಮ್ಮ ಹೆಬ್ರಿ ಮತ್ತು ಹೊಸಮಾರು
ಇನ್ನಿತರ ಎಲ್ಲ ಗ್ರಾಮಗಳ ಕುಲಾಲ ಸಂಘದ ಅಧ್ಯಕ್ಷರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಅಂದರೆ ತ್ರಿಪದಿ ಕವಿಗಳ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರತಕ್ಕಂಥ ಶ್ರೀಯುತ ಸತೀಶ್ ಕುಲಾಲ್ ವಸಮಾರು ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಎಲ್ಲ ಸಮಾಜದ ಬಂಧುಗಳು ತಾಯಿಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಹಾಗೆಯೇ ನಮ್ಮ ತಾಲೂಕಿನ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಸರ್ವಜ್ಞವರ ಬಗ್ಗೆ ಪ್ರಾಸ್ತಾವಿಕ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಖ್ಯವಾಗಿ ಸರ್ವಜ್ಞವರು ನಿಮಗೆಲ್ಲರಿಗೂ ಗೊತ್ತು. ಸರ್ವಜ್ಞ ಅನ್ನುವಂಥದ್ದು ಒಂದು ಹೆಸರೇ ಅಂದರೆ ಸರ್ವರು ಅಂದರೆ ಸರ್ವ ಅಂದರೆ ಎಲ್ಲರೂ ಅನ್ನುವಂಥದ್ದು ಅರ್ಥ ಕೊಡುವಂಥದ್ದು. ಹಾಗಾಗಿ ಸರ್ವಜ್ಞವರು ಒಂದು ಕಡೆ ಹೇಳಿದ್ದಾರೆ, ನಮ್ಮ ಹೆಸರು ಸರ್ವಜ್ಞನೆಂಬುವನು ಗರ್ವದಿಂದಾದನೆ, ಸರ್ವಜ್ಞನೆಂಬುವರು ಗರ್ವದಿಂದಾದನೆ, ಸರ್ವಗಳು ಅಂತಗಳು ಕಲಿತು ವಿದ್ಯೆಗೆ ಪರ್ವತವಾದ ಸರ್ವಜ್ಞ ಅಂತ. ಅಂತಹ ಒಂದು ಪ್ರತಿಯೊಂದು ಕೂಡ ಈ ಸಂದರ್ಭದಲ್ಲಿ ಹೇಗಿದೆ ಅಂತಂದ್ರೆ 15ನೇ ಶತಮಾನ 16ನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಭಾರತದ ಇತಿಹಾಸ, ಅದರಲ್ಲೂ ಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಇದರಲ್ಲಿ ತೆಲುಗಿನಲ್ಲಿ ವೇಮನ ಅಂತ ಇರ್ತಾರೆ, ವೇಮನ ಅಂತ ತ್ರಿಪದಿ ಕವಿ ಬರ್ತಾರೆ. ಹಾಗೆಯೇ ತಮಿಳಿನಲ್ಲಿ ತಿರುವಳ್ಳ ಅಂತ ಬರ್ತಾರೆ. ಹಾಗೆ ಕರ್ನಾಟಕದಲ್ಲಿ ಸರ್ವಜ್ಞನವರು ಬರ್ತಾರೆ. ಅಂತಹ ಸರ್ವಜ್ಞವರು ಕೂಡ ಕನ್ನಡದಲ್ಲಿ ನಮಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟು ಕನ್ನಡವನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸಿದವರಲ್ಲಿ ಸರ್ವಜ್ಞವರು ಕೂಡ ಬಹಳಷ್ಟು ಮುಖ್ಯವಾದಂತಹ ಮಹಾಕವಿ ಆಗ್ತಾರೆ. ಹಾಗಾಗಿ ಸರ್ವಜ್ಞರ ವಚನಗಳು ಎಲ್ಲರಿಗೂ ಕೂಡ ಜನಜನಿತ ಆಗಿದ್ದಾವೆ. ತ್ರಿಪದಿಗಳಲ್ಲಿ ಅವರು ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ಇವಾಗ ಹೇಳಿದರು ಇವರು ಯಾರು ಪ್ರತಿಯೊಂದು ಸಂದರ್ಭ ಅಂದರೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಆ ಕಾಲಘಟ್ಟದಲ್ಲಿ ತಮ್ಮ ಒಂದು ಅಂದರೆ ಬೇರೆ ಕಠಿಣವಾದ ಭಾಷೆಯಲ್ಲಿ ಹೇಳಿದೆ ಜನಸಾಮಾನ್ಯರ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದವರು ಸರ್ವಜ್ಞರು. ಅಂದರೆ ವಚನಗಳು ನೋಡೋದಾದ್ರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಅಂದರೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ, ಈ 3 ಶುದ್ಧವೈಗಳು ಸರ್ವಜ್ಞ. ಅಂದರೆ ಅವರವರ ಕಾಯಕವನ್ನು ಅವರು ಸಂದರ್ಭದಲ್ಲಿ ಮಾಡಿದರೆ ಒಬ್ಬ ಮಗುವನ್ನು ನಾವು ಸುಸಂಸ್ಕೃತ ವ್ಯಕ್ತಿಯಾಗಿ ಮಾಡಬಹುದು ಅನ್ನುವಂಥದ್ದು ಇದರಿಂದಿರ್ತಕ್ಕಂಥ ತಾತ್ಪರ್ಯ. ಹಾಗೆಯೇ ಇನ್ನೂ ಬಹಳಷ್ಟು ವಚನಗಳು ಈ ಒಂದು ತ್ರಿಪದಿಗಳಲ್ಲಿ ಅವರು ಸರ್ವಜ್ಞರ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಸಂದರ್ಭ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸಾಹಿತ್ಯವನ್ನು ನಾವು ರಚನೆ ಮಾಡಬೇಕು ಅದನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹಾಗಾಗಿ ಸರ್ವಜ್ಞನವರು ಹೇಳ್ತಾರೆ ಅಂದರೆ ವಿದ್ಯೆ ಕಲಿತದ ಅಂದರೆ ವಿದ್ಯೆಯನ್ನು ಕಲಿತಂತ ಬಡವ ಗಿರಿಯ ಮೇಲಿದ್ದರೂ ಸರ್ವಜ್ಞ. ಅಂದರೆ ವಿದ್ಯೆಯ ಮಹತ್ವವನ್ನು ಹೇಳುವಂಥದ್ದು ಸರ್ವಜ್ಞವರು ತ್ರಿಪದಿಯಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಜಾತಿ ಬಗ್ಗೆ ಹೇಳ್ಬೇಕಾದ್ರೆ ಜಾತಿ ನಮ್ಮನೆ ಜ್ಯೋತಿ ತಾಯಿ ನಮಗೆ ಜಾತಿಯನ್ನು ಬೇಡ, ದೇವನ ದಾತನೇ ಜಾತ ಸರ್ವಜ್ಞ. ಅಂದರೆ ಜಾತಿ ಪದ್ಧತಿಯನ್ನು ಕೂಡ ತ್ರಿಪದಿಗಳ ಮೂಲಕ ಖಂಡಿಸಿರುವಂಥದ್ದು ನೋಡ್ತಾ ಇದ್ದೀವಿ. ಹಾಗೆಯೇ ನಾವು ನಮ್ಮ ಒಂದು ಸಾಂಸಾರಿಕ ಜೀವನ ಅಥವಾ ನಮ್ಮ ಒಂದು ಐಹಿಕ ಜೀವನದಲ್ಲಿ ಕೂಡ ವೆಚ್ಚನೆ ಮನೆಯಿರಲು ವೆಚ್ಚಕ್ಕೆ ಮನೆಯಿರಲು ಇಚ್ಛೆಯಲ್ಲಿರುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಚಂದ ಸರ್ವಜ್ಞ ಅನ್ನೋದು. ಈ ಥರ ದಾಂಪತ್ಯದಲ್ಲೂ ಕೂಡ ಅವ್ರು ಯಾವ ಥರ ತಮ್ಮ ಸಾಹಿತ್ಯದ ಮೂಲಕ ಪ್ರಕ್ರಿಯೆಯನ್ನು ಮುಗಿಸಿದ್ರು ಅನ್ನುವಂಥದ್ದು. ಹಾಗೆಯೇ ಕೆಲವೊಂದು ಸಂದರ್ಭದಲ್ಲಿ ಸಾಲವನ್ನು ಕೂಗುವಾಗ ಆಲೋರವನ್ನು ಉಂಡಂತೆ, ಸಾಲವನ್ನು ಬಂದು ಕೊಂಡಾಗ ಟಿಪ್ಪದೆ ಕೀಲು ಮುರಿದಂತೆ ಸರ್ವಜ್ಞ. ಅಂದರೆ ಸಾಲವನ್ನು ತೆಗೆದುಕೊಳ್ಳುವಾಗ ಸಿಹಿ, ಆದರೆ ಅದು ಕೊಡುವಾಗ ಕೈ. ಹಾಗಾಗಿ ನಾವು ಹೆಚ್ಚಿಗೆ ಈ ಸಂದರ್ಭವನ್ನು ಸೂಕ್ಷ್ಮವಾಗಿ ಹೇಳುವಂಥದ್ದು ಸರ್ವಜ್ಞವರ. ಹೀಗೆ ಹಲವಾರು ರೀತಿಯಲ್ಲೂ ಕೂಡ ಸರ್ವಜ್ಞವರು ನಮ್ಮ ಸಮಾಜ ಸುಧಾರಣೆಗಳ ಮೂಲಕ ತಮ್ಮ ಒಂದು ಜನಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಸಮಾಜವನ್ನು ತಿದ್ದಕ್ಕಂಥ ಕೆಲಸ ಮಾಡಿದರು. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಪ್ರಸ್ತುತವಾಗಿದ್ದಾರೆ. ಅವರ ಒಂದು ಪ್ರತಿ ಸಂದರ್ಭದಲ್ಲೂ ಕೂಡ ನೆನೆಸ್ಕೊಳ್ಳುವಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ತ್ರಿಪದಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಹೆಚ್ಚಾಗಿ ಮಾತಾಡೋದಿಲ್ಲ, ಉಪನ್ಯಾಸ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಸರ್ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಒಂದು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಎರಡು ಪ್ರಾಸ್ತಾವಿಕ ಮಾತುಗಳನ್ನು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ ಮಾನ್ಯ ತಹಶೀಲ್ದಾರ್ ಅವರನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮ ಸ್ವಾಗತಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಮಾನ್ಯ ತಹಶೀಲ್ದಾರ್ ಹಾಗೂ ಅತಿಥಿ ಗಣ್ಯರು ಈ ಜಯಂತಿ ಸರ್ವಜ್ಞ ಜಯಂತಿ ಆಚರಣೆಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಜ್ಞಾನದಿಂದಲ ಇಹವು ಜ್ಞಾನದಿಂದಲ ಪರವು ಜ್ಞಾನವಿಲ್ಲದೆ ಸಕಲವು ನನಗಿಂದು ಆದಿಗಳೆಯ ಸರ್ವಜ್ಞ. ಸಂತಕವಿ ಸರ್ವಜ್ಞ ಜಯಂತಿ ಆಚರಣೆಯ ದೀಪ ಬೆಳಗಿಸುವ ಮೂಲಕ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟಿಸಿದಂತಹ ಅತಿಥಿಗಳಿಗೆ ವಂದನೆಗಳು. ಈಗ ಸಂತಕವಿ ಸರ್ವಜ್ಞ ಜಯಂತಿ ಆಚರಣೆಯ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಶ್ರೀ ಸತೀಶ್ ಕುಲಾಲ್ ಹೊಸಮಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ರತ್ನಾಕರ ದೌತಪಥಂ ಹಿಮಾಲಯ ಕಿರೀಟಿ ಬ್ರಹ್ಮರಾಜ್ಯ ಶ್ರೀರತ್ನಾಕರ ಒಂದೇ ಭಾರತ ಮಾತೆ ರತ್ನವರ್ಣದಂತೆ ಶೋಭಿಸುತ್ತಿರುವಂಥ ತಾಯಿ ಭಾರತಾಂಬೆಗೆ ನಮನವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ತಹಶೀಲ್ದಾರರಾಗಿರುವಂಥ ನರಸಪ್ಪ ತಹಶೀಲ್ದಾರರೇ, ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಗುರುದತ್ ಎಮ್ಮಣ್ಣವರೇ ಹಾಗೂ ಮುಖ್ಯ ಅಧಿಕಾರಿಯಾಗಿರುವಂಥ ಗೋಪಟ್ಟಿ ಶೆಟ್ಟಿಯವರೇ ಹಾಗೂ ಕುಲಾಲ ಸುಧಾರಕ ಸಂಘ ಕಾರ್ಯಕರ್ತರ ಅಧ್ಯಕ್ಷರಾಗಿರುವಂತಹ ಭೋಜ ಕುಲಾಲ ಬಂಧುಗಳೇ, ಒಂದು ಮಾತು ಇದೆ. ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಅಂತ್ಯದಲ್ಲಿ ಸೂತಕ ಎನ್ನುವಂಥ ಒಂದು ಮಾತು ಇದೆ. ಜನನ, ಜೀವನ, ಮರಣ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ಅದರ ಮಧ್ಯದಲ್ಲಿರುವಂತಹ ಜೀವನ ಅಂದರೆ ಅದು ಜಗವೇ ಜೀವನ ನಾಟಕರಂಗ ಎನ್ನುವಂಥ ಒಂದು ಮಾತು. ಅದು ಯಾಕೆ ಈ ಮಾತನ್ನು ಈ ಹೊತ್ತಿನಲ್ಲಿ ಆಡ್ತಾ ಇದ್ದೇನೆ ಅಂದರೆ, ಈ ಜೀವನ ಹೇಗಿರಬೇಕು ಅಂದರೆ ಸಾರ್ಥಕವಾದಂಥ ಜೀವನ, ಒಂದು ಸಾಧನೆಯ ಜೀವನ ಆಗಿರಬೇಕಂತೆ. ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿ ಅದರ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ಮಾದರಿಯಾಗುವಂಥ ಜೀವನ ನಮ್ಮದಾಗಿರಬೇಕು. ಅದೇ ಮಾದರಿಯಾಗುವಂಥ ಜೀವನವನ್ನು ಮುನ್ನಡೆಸಿಕೊಂಡು ಬಂದವರು ಸರ್ವಜ್ಞರವರು. ಒಬ್ಬರಿಗೆ ಮಾರ್ಗದರ್ಶನ ನೀಡುತ್ತಾ ಒಂದು ವಚನದ ಮುಖಾಂತರವಾಗಿ ಇವರು ಕೊಡುವಂಥ ಆ ತ್ರಿಪದಿಯ ಸಾಲು ಅಂತ ಹೇಳಿದರು ತಹಶೀಲ್ದಾರ್ ಅವರು. ಆ ತ್ರಿಪದಿ ಸಾಲಿನಲ್ಲಿ 1000 ವಿಚಾರಗಳಿದೆ. ಅಂತಹ ಒಂದು ವಚನಗಳನ್ನು ಸೃಷ್ಟಿ ಮಾಡುತ್ತಾ ಇವತ್ತು ಜಗಮಾನಸುಗಳು ಜನರ ಮೆಚ್ಚುಗೆ ಪಾತ್ರರಾದವರು ಸರ್ವಜ್ಞರವರು. ಅವರ ಹುಟ್ಟಿನ ಬಗ್ಗೆ ಹೇಳುವುದಾದರೆ ಅನೇಕ ಗೊಂದಲಗಳಿದೆ. ಅವರು ಹುಟ್ಟಿರುವಂಥ ರೀತಿ ದೇವರ ವರಪುತ್ರರಾಗಿ ಹುಟ್ಟಿದ್ದಾರೆ. ಬಸವರಸರ ಒಂದು ಆಸೆ ತನ್ನ ಮಕ್ಕಳಿರಲಿಲ್ಲ. ಇರದೇ ಇರುವಂತಹ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಅಗೋಚರವಾದಂಥ ಒಂದು ಶಕ್ತಿ ವಿಶ್ವನಾಥ ದೇವರು ಅನುಗ್ರಹ ನೀಡಿದಿರಂತೆ. ರಾತ್ರಿ ಹೊತ್ತಿನಲ್ಲಿ ಕನಸಿನಲ್ಲಿ ಒಂದು ಅನುಗ್ರಹ ನೀಡಿದಿರಂತೆ. ನಿನಗೆ ಅಪಾರವಾದಂಥ ಜ್ಞಾನವುಳ್ಳಂತ ಒಬ್ಬ ಮಗ ಹುಟ್ಟುತ್ತಾನೆ, ಅವ ಲೋಕದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸುತ್ತಾನೆ ಅಂತ ಒಂದು ಅನುಗ್ರಹ ನೀಡಿದಿರಂತೆ. ಅದೇ ರೀತಿಯಲ್ಲಿ ಅವರ ತಾಯಿ ಬಸವರಸ ಅವರ ಹೆಂಡತಿಯ ಜೊತೆಯಲ್ಲಿ ಅವರಿಗೆ ಸಮ್ಮಿಲನವಾಗುತ್ತೆ. ಮಲರಾದೇವಿ ಜೊತೆಯಲ್ಲಿ ಸಮ್ಮಿಲನವಾಗಿ 9 ತಿಂಗಳ ನಂತರ ಆ ಮಗು ಹುಟ್ಟುತ್ತೆ. ಆ ಮಗುವಿಗೆ ಪುಷ್ಪದತ್ತ ಅಂತ ಒಂದು ಹೆಸರು ನೀಡುತ್ತಾರೆ. ಬಂಧುಗಳೇ, ದೇವರ ಮನೋಬಲ ಇದ್ದರೆ ಒಂದು ವ್ಯಕ್ತಿ ಯಾವ ಹಂತಕ್ಕೂ ಯಾವ ಮೇಲ್ತರಕ್ಕೂ ಬರುವುದಕ್ಕೆ ಸಾಧ್ಯತೆ ಇದೆ ಎನ್ನುವುದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ಆ ಮಗು ಹುಟ್ಟಿದ ನಂತರದಲ್ಲಿ ತಂದೆಯನ್ನು ತಾಯಿಯ ಮಗನಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಾರೆ. ಪ್ರತಿಯೊಂದು ಭಾಗಕ್ಕೂ ಹೋಗ್ತಾರೆ. ಪ್ರತಿಯೊಂದು ಭಾಗದ ವಿಚಾರಧಾರೆಗಳನ್ನು ಅರಿಯುತ್ತಾರೆ. ಅದರ ಜೊತೆಯಲ್ಲಿ ವಚನಗಳನ್ನು ಬರೆಯಲಿಕ್ಕೆ ಶುರು ಮಾಡುತ್ತಾರೆ. ವೈರಾಗ್ಯ ಮನಸ್ಸಿನಿಂದ ಹೋದಂಥವರು ಆಧ್ಯಾತ್ಮಿಕದ ಕಡೆಗೆ ಗಮನ ಹರಿಸ್ತಾರೆ, ಹೆಜ್ಜೆ ಇಡುತ್ತಾರೆ, ಸಂತರಾಗುತ್ತಾರೆ.
ವಚನವನ್ನು ಬರೆಯುತ್ತಾರೆ. ನೋಡಿ, ಒಬ್ಬ ಮನುಷ್ಯ ವೈರಾಗ್ಯದಿಂದ ಹೋದಾಗ ಮೊರೆ ಹೋಗುವುದು ಯಾವುದರ ಕಡೆ ಅಂದರೆ ಅದು ದೇವರ ಕಡೆ. ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ, ದೇವರನ್ನು ಆರಾಧಿಸುತ್ತಾರೆ. ಅದನಂತರ ಕಾವಿ ತುರಿಸಿ ಸಂತರಾಗ್ತಾರೆ. ಸಂತರಾದ ನಂತರದಲ್ಲಿ ವಚನವನ್ನು ಬರೆಯುತ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆ ವಚನದಲ್ಲಿ ಪ್ರತಿಯೊಬ್ಬನ ಬದುಕನ್ನು ತಿದ್ದುವಂತಹ ವಚನವನ್ನು ಅವರು ಇಡೀ ಲೋಕಕ್ಕೆ ಹರಡಿಸ್ತಾರೆ. ಇಂಥ ವ್ಯವಸ್ಥೆಗಳ ಮಧ್ಯದಲ್ಲಿ ನಾವು ಇವತ್ತು ಬದುಕುತ್ತಾ ಇದ್ದೇವೆ. ಸರ್ವಜ್ಞರ ಹೆಸರು ಹೇಳುವುದಂದ್ರೆ ನಮಗೆ ಬಹಳ ಖುಷಿಯಾಗುತ್ತದೆ. ಅದು ಅಜರಾಮರವಾದಂತಹ ಹೆಸರು, ಯಾವತ್ತೂ ಮರೆಯಲಾಗದಂತಹ ಹೆಸರು, ಪ್ರತಿಯೊಬ್ಬರು ಅರಿತುಕೊಳ್ಳಬೇಕಾದಂತಹ ಹೆಸರು. ಇವತ್ತು ಮಕ್ಕಳು ಅದೇ ದಾರಿಯಲ್ಲಿ ಮುನ್ನಡೆದ್ರೆ ಯಾವ ತಪ್ಪು ಕೆಲಸಗಳನ್ನು ಸಹ ಮಾಡುವುದಿಲ್ಲ. ಅಂತಹ ವಚನಗಳನ್ನ ಹರಡಿಸಿದಂಥ ಸರ್ವಜ್ಞರು. ಒಂದು ಮಾತು ಇದೆ, ಅರಿವಿನ ಮಳೆಗಳು ಗುರುವಿನ ಹುಡುಕಾಟ, ಅರಿಯದಿರುತ್ತ ಮನಸ್ಸುಗಳು ಒಳ್ಳೆ ಯೋಚನೆಗಳ ಅಲೆದಾಟ, ಎಲ್ಲ ಬಲ್ಲವ ಮೇಲಿರುವಾಗ ನಮ್ಮೊಂದಿಗೆ ಮೊದಲು ಬರೀ ಚದುರಗದಾಟ ಬೈದಾಟ. ನಾವೆಷ್ಟೇ ತಿಳಿದಿದ್ರು ತಿಳಿಯುವುದಕ್ಕೆ ತುಂಬಾ ವಿಚಾರಗಳಿದೆ ಅಂತೆ. ನಾವೆಷ್ಟೇ ಅರಿತಿದ್ರು ಮತ್ತೊಬ್ಬರಿಂದ ಅರಿಯುವುದಕ್ಕೆ ವಿಚಾರವಿದೆ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಸರ್ವಜ್ಞರ ವಚನದಲ್ಲೂ ಹಾಗೆ ಗುರುವನ್ನು ನಾವು ಆರಾಧಿಸಬೇಕು, ಗುರುವನ್ನು ನಾವು ಪೂಜಿಸಬೇಕು, ಗುರುವಿನ ಬಲದಿಂದ ನಾವು ಮುನ್ನಡೆಯಬೇಕು. ಆ ಗುರುವಿನ ಬಲದಿಂದ ನಾವು ಮುನ್ನಡೆಯಿದ್ರೆ ನಮ್ಗೆ ಯಾವತ್ತೂ ಸೋಲು ಬರುವುದಿಲ್ಲ ಅಂತ ವಚನದಲ್ಲಿದೆ. ಅಂತಹ ಒಳ್ಳೆ ಒಳ್ಳೆಯ ವಿಚಾರಗಳನ್ನ ಇವತ್ತು ಕೊಟ್ಟವರು ಸರ್ವಜ್ಞರವರು. ತಾಯಿಗೆ ಗೌರವವನ್ನು ಯಾವ ರೀತಿ ಕೊಡಬೇಕು, ಮಕ್ಕಳನ್ನು ಯಾವ ರೀತಿ ನಾವು ಪೋಷಿಸಬೇಕು, ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನ ಯಾವ ರೀತಿ ನಾವು ನೀಡಬೇಕು, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಎನ್ನುವುದರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಕೊಟ್ಟವರು ಸರ್ವಜ್ಞ. ಇಂಥ ಸರ್ವಜ್ಞ ಜಯಂತಿಯನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿಯೊಂದು ಭಾಗದಲ್ಲೂ ಸಹ ಸರ್ವಜ್ಞನನ್ನ ಪೂಜಿಸುವಂತಹ ಕೆಲಸ ಕಾರ್ಯಗಳು ಆಗುತ್ತಾ ಇದೆ. ನಾವು ಹಿರಿಯರಿಗೆ ಗೌರವವನ್ನು ಯಾಕೆ ಕೊಡಬೇಕು ಅಂದ್ರೆ, ನೋಡಿ, ತುಳುವಿನಲ್ಲಿ ಒಂದು ಮಾತಿದೆ, ಅಜ್ಬಕರಿ ಬಗ್ಗೆ ರಾಜಕೀಯ ಮಾತಿರುವುದರಿಂದ ಒಂದು ಮಾತಿದೆ, ಅದು ತಪ್ಪು. ನಾವು ಹಿರಿಯರ ಜೊತೆ ಯಾಕೆ ಮಾತನಾಡಬೇಕು, ಅವರ ಜೊತೆ ನಾವು ಯಾಕೆ ಬೆರೆತುಕೊಳ್ಬೇಕಂದ್ರೆ, ಹಿರಿಯರು ತಾವು ಅನುಭವಿಸಿರುವಂತಹ ಅದೆಷ್ಟೋ ವಿಚಾರಗಳನ್ನು ನಮಗೆ ಅನುಭವದ ಮಾತುಗಳನ್ನು ನಮಗೆ ಆಡ್ತಾರೆ. ಅದನ್ನು ನಾವು ಸ್ವೀಕಾರ ಮಾಡಬೇಕು ಹೊರತು ಅದಕ್ಕೆ ಉದಾಪೆಯಾದ ಉತ್ತರ ಕೊಡಬಾರದು. ಇದು ಸರ್ವಜ್ಞರ ವಚನದಲ್ಲಿದೆ. ಮಕ್ಕಳನ್ನು ಯಾವ ರೀತಿ ನಾವು ಪೂಜಿಸಬೇಕು, ತಾಯಿಯನ್ನು ಯಾವ ರೀತಿ ನಾವು ಪೂಜಿಸಬೇಕು ಎನ್ನುವುದನ್ನ ಸರ್ವಜ್ಞರ ವಚನದಲ್ಲಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನ್ಮ ಕೊಟ್ಟಂತ ತಾಯಿ, ನಾವು ನಿಂತಹ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾಗುವುದು. ಆ ಹೆತ್ತ ತಾಯಿಯನ್ನು ನಾವು ಯಾಕೆ ಪೂಜಿಸಬೇಕು, ಕೊತ್ತ ತಾಯಿಯನ್ನು ನಾವು ಯಾಕೆ ಪೂಜಿಸಬೇಕು? ನೋಡಿ, ಯಾರ ಬೇಕಾದರೂ ಋಣವನ್ನು ನಾವು ತೀರಿಸುವುದಕ್ಕೆ ಸಾಧ್ಯತೆ ಇದೆ, ಆದರೆ ನಮಗೆ ಜನ್ಮ ಕೊಟ್ಟಂತ ತಾಯಿಯ ಋಣವನ್ನು ಯಾರಿಗೂ ತೀರಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ನಿಂತಹ ಈ ಭೂಮಿಯ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರ್ವಜ್ಞರು ತಮ್ಮ ವಚನದ ಮುಖಾಂತರವಾಗಿ ತಾಯಿಯನ್ನು ಪೂಜಿಸಬೇಕು, ನಾವು ನಿಂತಹ ಭೂಮಿಯನ್ನು ಪೂಜಿಸಬೇಕು ಅಂತ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟವರಿದ್ದಾರೆ. ಅದರ ಜೊತೆಯಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯದ ಬಗ್ಗೆ ನಮಗೆ ನಂಬಿಕೆ ಬೇಕು, ನಾವು ಮಾಡುವಂಥ ಕೆಲಸ ಕಾರ್ಯದ ಬಗ್ಗೆ ನಮಗೆ ಆಸಕ್ತಿ ಬೇಕು, ನಾವು ಮಾಡುವಂಥ ಕೆಲಸ ಕಾರ್ಯದ ಬಗ್ಗೆ ನಮಗೆ ಯಾವತ್ತೂ ಶ್ರದ್ಧೆ ಇರಬೇಕು. ಇದ್ರೆ ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ಮುಂದುವರಿಸಿಕೊಂಡು ಹೋದ್ರೆ ಅದಕ್ಕೆ ಪೂರ್ಣ ಬಲ ದೇವರು ಕೊಡುತ್ತಾರೆ. ಜೊತೆಗೆ ನಾವು ಮಾಡುವಂಥ ಕೆಲಸ ಅದು ಜಯಶಾಲಿಯಾಗುತ್ತದೆ. ಮಕ್ಕಳಲ್ಲಿ ಧೈರ್ಯ ಯಾಕೆ ತುಂಬಿಸಬೇಕಂದ್ರೆ, ಮಕ್ಕಳು ನಮ್ಮ ಮುಂದಿನ ಏಳಿಗೆಗೆ, ನಮ್ಮ ಮುಂದಿನ ಜೀವನಕ್ಕೆ ಒಂದು ದಾರಿದೀಪವಾಗಿರುವುದು ಯಾವುದಂದ್ರೆ ನಮಗೆ ನಾವು ಜನ್ಮ ಕೊಟ್ಟಂತ ಮಕ್ಕಳು. ಈ ಮಕ್ಕಳನ್ನು ನಾವು ಯಾವತ್ತೂ ಒಂದು ಧೈರ್ಯದ ಕಡೆಗೆ ಕೊಂಡೊಯ್ಯಬೇಕು. ನೋಡಿ, ಒಂದು ಪ್ರತಿಭೆ ಇವತ್ತು ಅನಾವರಣವಾಗ್ತಾ ಇದೆ, ಅವರ ವಚನದಲ್ಲಿ ಸಹ ಇದೆ, ಒಂದು ಪ್ರತಿಭೆ ಇವತ್ತು ಅನಾವರಣವಾಗ್ತಾ ಇದೆ. ಪ್ರತಿಭೆ ಒಂದು ಎತ್ತರ ಮಟ್ಟಿಗೆ ಬೆಳೆಯುತ್ತಾ ಇದೆ ಅಂದ್ರೆ ಆ ಬೆಳೆಸುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆ, ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರುತ್ತೆ. ವಾರ್ಷಿಕೋತ್ಸವದ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಟೀಚರ್ ಹಾಗೂ ಸಿಬ್ಬಂದಿ ವರ್ಗ ಜೊತೆಗೂಡಿಕೊಂಡು ಒಂದು ಪೌರಾಣಿಕ ನಾಟಕವನ್ನು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೇಳಿದ್ರಂತೆ, ಯಾರಿಗೆಲ್ಲ ನಾಟಕದಲ್ಲಿ ಅಭಿನಯ ಮಾಡೋದಕ್ಕೆ ಆಸಕ್ತಿ ಇದೆ ಅಂತ. ಒಂದು ಮಗು ಕೈ ಎತ್ತಿ ಹೇಳಿದಂತೆ, ನನಗೆ ನಾಟಕದಲ್ಲಿ ಅಭಿನಯ ಮಾಡೋದಕ್ಕೆ ಆಸಕ್ತಿ ಇದೆ ಅಂತ. ಟೀಚರ್ಗೆ ಭಾರಿ ಖುಷಿ ಆಯಿತು. ಶಿಕ್ಷಕರಿಗೆ ಯಾಕೆ ಖುಷಿ ಆಯ್ತು ಅಂದ್ರೆ, ನಮ್ಮ ಶಾಲೆಯಲ್ಲಿ ಇಂಥ ಒಂದು ಧೈರ್ಯದ ಮಗು ಇದೆ ಅಂತ ಬಹಳ ಖುಷಿ ಆಯಿತು. ಅದಕ್ಕೆ ಮತ್ತೆ ಎಲ್ಲ ಮಕ್ಕಳೆಲ್ಲ ಕರೆದು ಅವರ ಅಭಿನಯವನ್ನು ನೋಡಿ, ಅವರಿಗೆ ಯಾರ್ಯಾರಿಗೆಲ್ಲ ನಾಟಕದಲ್ಲಿ ಅಭಿನಯ ಮಾಡೋದಕ್ಕೆ ಶಕ್ತರು ಎನ್ನುವುದನ್ನು ನೋಡಿ ಅವರಿಗೆ ಪಾತ್ರವನ್ನಲ್ಲಿ ವಿಂಗಡ ಮಾಡಿಕೊಟ್ಟರು.
ನಾಟಕ ಪ್ರಾರಂಭ ಆಯಿತು. ಇವರ ಕೆಲಸಗಳೆಲ್ಲ ಮುಗಿದು ನಾಟಕ ಪ್ರಾರಂಭ ಆಯಿತು. ಕೈ ಎತ್ತಿದಂಥ ಮಗುವಿಗೆ ನಾರದನ ಪಾತ್ರವನ್ನು ಕೊಟ್ಟಿದ್ದರು. ನಾಟಕ ಪ್ರಾರಂಭ ಆಗುವಾಗ ಬ್ರಹ್ಮನ ಡೈಲಾಗ್ ಎಲ್ಲ ಮುಗಿದಾಯಿತು. ಬ್ರಹ್ಮ ಹಾಕಿದ ಹುಡುಗನ ಡೈಲಾಗ್ ಎಲ್ಲ ಮುಗಿದಾಯಿತು. ಅಲ್ಲಿ ನಾರದನ ಎಂಟ್ರಿ ಇಟ್ಟು ನಾರದನ್ನು ನೋಡುವಾಗ ಈ ಹುಡುಗನನ್ನು ನೋಡುವಾಗ ಇವಾಗ ಇರಲಿಲ್ಲ. ಎಲ್ಲಿ ಇದ್ದಾನೆ ಅಂತ ನೋಡುವಾಗ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಗಡಗಡ ಅಂತ ನಡುತ್ತಾ ಇದ್ದರು. ಟೀಚರ್ಗೆ ಬಿಸಿ ನೇರವಾಗಿ ಹೋಗಿ ಕೇಳಿದ್ರಂತೆ, ಈಗ ಇಲ್ಲೇನು ಮಾಡ್ತಾ ಇದೆಯಾ, ಹೋಗಿ ನಿಮಗೆ ಈಗ ಸಂಭಾಷಣೆ ಉಂಟು, ವೇದಿಕೆಗೆ ಹೋಗು ಅಂತ ಹೇಳುವಾಗ ಆ ಮಗು ಗಡಗಡ ನಡೆದುಕೊಂಡು ಹೇಳಿದಂತೆ, ನನಗೆ ಸಭೆ ನೋಡಿದೆ, ಸಭೆ ನೋಡುವಾಗ ನನಗೆ ಬಹಳ ಹೆದರಿಕೆ ಆಯಿತು, ನನಗೆ ಹೋಗ್ಲಿಕ್ಕೆ ಆಗ್ತದೆ, ನಾನು ಹೋಗುದಿಲ್ಲ ಸ್ಟೇಜಿಗೆ, ನನಗೆ ಹೆದರಿಕೆ ಆಗ್ತಿದೆ ಅಂತ ಹೇಳಿದಂತೆ. ಆಗ ಆ ಟೀಚರ್ ನೇರವಾಗಿ ಆ ಮಗುವನ್ನು ಎತ್ತುಕೊಂಡು ಬಂದು ಸ್ಟೇಜಿಗೆ ದೂಡಿದ್ರು. ಆಗ ನೀವು ಯಾವಾಗಲೂ ತಿಳಿದುಕೊಳ್ಳಿ, ಮಕ್ಕಳಿಗೆ ನಾವು ಎಷ್ಟು ಕಲಿಸ್ತೇವೆಯೋ ಅಷ್ಟು ಮಾತ್ರ ಅವ್ರು ಹೇಳ್ತಾರೆ, ಬಿಟ್ಟರೆ ಅದರಿಂದ ಜಾಸ್ತಿ ಅವರು ಹೇಳೋದಿಲ್ಲ. ಈ ಮಗುವನ್ನು ದೂಡಿದ್ರು. ಆಗ ಬ್ರಹ್ಮನ ಡೈಲಾಗ್ ಬಂದದ್ದು, ನಾರದ ನೀನು ಏನು ಬಂದದ್ದು. ಆಗ ಈ ಮಗು ಗಡಗಡ ನಡ್ಕೊಂಡು ಹೇಳಿದಂತೆ, ನಾನಾಗಿ ಬಂದದನ್ನು ನನ್ನ ಟೀಚರ್ ದೂಡಿದ್ದು. ಈ ಕತೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಸಾರ್ವಜನಿಕ ಯಾವುದೇ ಒಂದು ಕಾರ್ಯಕ್ರಮ ಆಗ್ತಾ ಇದ್ದು, ಒಂದು ಚಿಕ್ಕ ಕಾರ್ಯಕ್ರಮ ಆಗ್ತಾ ಇದ್ರು ಸಹ ನಾವು ಮಕ್ಕಳನ್ನ ಹೆಚ್ಚು ಹೊತ್ತು ಕೊಟ್ಟು ಅದಕ್ಕೆ ಕಲಿಸಬೇಕು. ಇಂತಹ ಧೈರ್ಯತನದ ವಚನಗಳು ಇವರ ಸರ್ವಜ್ಞರ ವಚನದಲ್ಲಿದೆ. ಧೈರ್ಯವನ್ನು ಹುಟ್ಟಿಸುವಂತಹ, ಮಕ್ಕಳನ್ನು ಬೆಳೆಸುವಂತಹ, ನಾವು ಒಳ್ಳೆಯ ದಾರಿಯಲ್ಲಿ ಹೋಗುವಂತಹ ವಚನಗಳಿದೆ. ಬಂಧುಗಳೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆಗಳನ್ನು ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ಇಂಥವರೆಲ್ಲ ಮಾರ್ಗದರ್ಶನ ನಮಗೆ ಬೇಕಾಗ್ತದೆ. ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಎಲ್ಲ ಮರೆತು ನಾವು ಒಳ್ಳೆಯದಾಗಿ ಬದುಕೋಣ, ಸಮಾನತೆಯಿಂದ ಬದುಕೋಣ. ಅದಕ್ಕೆ ಸುಭಾಷಿತಗಾರರು ಒಂದು ಕಡೆಯಿಂದ ಒಂದು ಮಾತು ಹೇಳ್ತಾರೆ, ದದಾತಿ ಪ್ರತಿಗ್ರಹಣಾತಿ ಮೋಕ್ಷ ಮಾಕ್ಷಾತಿ ಭುಂಕ್ತಿ ಭೋಜಯಂತಿ ಷಡ್ವಿಧ ಮಿತ್ರ ಲಕ್ಷಣ ಎನ್ನುವಂಥ ಮಾತಿದೆ. ಯಾವತ್ತು ನಾವು ಮಿತ್ರ ಬಾಂಧವ್ಯತೆಯಿಂದ ಜೊತೆಗೂಡಿ ಇರ್ತೇವೆಯೋ ಆಗ ನಮಗೆ ಯಾವತ್ತು ವೈಷಮ್ಯಗಳಿರುವುದಿಲ್ಲ, ಯಾವತ್ತು ದ್ವೇಷಗಳು ಹೋಗೋದಿಲ್ಲ ಅಂತ. ಆ ಮೈತ್ರಿ ಬಂಧದ 6 ಗುಣಗಳು ಯಾವುವು? ಸಂಧಿ, ವಿಘ್ನಃ, ಯಾನ, ಆಸನ, ದೈವೀಭಾವ, ಸಮಾಶಯ ಎನ್ನುವಂಥ 6 ಗುಣಗಳಿದೆ. ಸಮಾಶಯ ಅಂದರೆ ನಾನು ಒಬ್ಬನನ್ನ ಸಮಭಾವನೆಯಿಂದ ನೋಡುವುದು, ಅಥವಾ ಆತ ನನ್ನನ್ನು ಸಮಭಾವನೆಯಿಂದ ನೋಡುವುದು, ಇದಕ್ಕೆ ಸಮಾಶಯ ಎಂದು ಕರೆಯಲ್ಪಡುತ್ತಾರೆ. ಇಂಥ ಬಾಂಧವ್ಯತೆ ಇದ್ದರೆ ಈ ಭೂಮಿಯಲ್ಲಿ ಯಾವತ್ತೂ ನಮಗೆ ತೊಂದರೆಗಳು ಬರುವುದಿಲ್ಲ. ಇಂತಹ ಒಳ್ಳೆ ವಚನಗಳು ಆ ಸರ್ವಜ್ಞರ ವಚನದಲ್ಲಿದೆ. ಒಂದು ಕಡೆ ಇದನ್ನೆಲ್ಲ ನಾವು ಆಲಿಸೋಣ, ಇದನ್ನ ಪಾಲಿಸೋಣ. ಜೊತೆಯಲ್ಲಿ ಕಾರ್ಕಳ ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾದಂಥ ಒಂದು ಪುತ್ಥಳಿ ಅನಾವರಣವಾಗಿದೆ. ಕಾರ್ಕಳ ಕುಲಾಲ ಸುಧಾರಕ ಸಂಘ ಹಾಗೂ ಊರಿನ ಸಮಸ್ತ ಉದಾರ ದಾನಿಗಳ ಸಹಕಾರದೊಂದಿಗೆ ಅದು ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದೆ. ಅದು ಲೋಕಾರ್ಪಣೆಯಾಗಿ ಸಹ ಇವತ್ತು ಅದಕ್ಕೆ ಮಾಲಾರ್ಪಣೆ ಸಹ ಆಯಿತು. ಅದು ಮರೆಯಲಾಗದಂಥ ವಿಚಾರ. ಇವತ್ತು ಅಜರಾಮರವಾಗಿ ಒಂದು ಅಚ್ಚಳಿಯಾಗಿ ಉಳಿಯುವಂಥ ಒಂದು ಕೆಲಸವನ್ನು ಇವತ್ತು ಕಾರ್ಕಳ ತಾಲೂಕಿನ ಕುಲಾಲ ಸಂಘ ಹಾಗೂ ಎಲ್ಲ ಬಂಧುಗಳು ಮಾಡಿದ್ದೀರಾ. ನಿಮಗೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಸಹ ಇಂಥ ಸರ್ವಜ್ಞರ ವಚನಗಳನ್ನು ನಾವು ಪಠಣ ಮಾಡೋಣ. ಅದರ ಜೊತೆಯಲ್ಲಿ ನಮ್ಮ ಬದುಕನ್ನು ಒಂದು ಗಟ್ಟಿತನ ತನಕ ಕಟ್ಟೋಣ. ಅದಕ್ಕೆಲ್ಲರೂ ನೀವು ಪಣ ತೊಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದೇ ಮಾತು. ಉಪನ್ಯಾಸಕರಾಗಿದ್ದಂತಹ ಶ್ರೀ ಸತೀಶ್ ಕುಲಾಲ್ ಉಸ್ಮಾನ್ ಅವರಿಗೆ ವಂದನೆಗಳು ಸರ್. ಇದೀಗ ಈ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಇಒ ಸರ್ ಅವರು ನಮ್ಮ ಹಿತನುಡಿಗಳಲ್ಲಿ ಆಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾರ್ಕಳ ತಾಲೂಕಿನ ಶ್ರೀಕಾಂತ ಸ್ನೇಹಿತರಾದಂಥ ಲಕ್ಷ್ಮೀ ತಹಶೀಲ್ದಾರರವರೇ, ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ವೀಕ್ಷಕರೇ, ಹಾಗೂ ಕುಲಾಲ ಸುಧಾರಕ ಸಂಘದ ಅಧ್ಯಕ್ಷರಾದಂತಹ ಭೋಜಾ ಕುಲಾಲ್ ಅವರೇ, ಹಾಗೂ ಈ ಒಂದು ಸಭೆಯಲ್ಲಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ನಾನು ಸತೀಶ್ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾಧಕರು. ನಮ್ಮ ರಿಯಾಜ್ ಅವರು ಹೇಳ್ತಾ ಇದ್ರು, ಹಿತ ನುಡಿ ಅಂತ ಹೇಳಬೇಕು, ನುಡಿ ಹೇಳಬೇಕಾ ಹಿತವಾಗಿರುವ ನುಡಿ ಹೇಳಬೇಕಾ ಅನ್ನೋದು ನನಗೆ ಸ್ವಲ್ಪ ಯಾಕೆ ಅಂದರೆ ಸರ್ವಜ್ಞರ ಬಗ್ಗೆ ಹೇಳಬೇಕಾದ್ರೆ ಅವರು ಸಮಾಜಕ್ಕೆ ಹೇಳುವ
ದಿನಕ್ಕೆ ಸ್ವಲ್ಪ ಕಠಿಣವಾಗಿ ಬಹಳ ಹಿತವಾಗಿ ಇರಲಿಲ್ಲ. ಇಲ್ಲಿ ಮಾತಾಡಿರ್ತಕ್ಕಂಥ ಹೆಚ್ಚಿನವರೆಲ್ಲರೂ ಕೂಡ ಸರ್ವಜ್ಞರ ಬಗ್ಗೆ ಮಾತಾಡಿದ್ದಾರೆ. ನನಗನ್ಸುತ್ತೆ ನನ್ನ ವಯಸ್ಸು ಮತ್ತು ಅನುಭವದ ಆಧಾರದ ಮೇಲೆ ಅವರ ಬಗ್ಗೆ ಮಾತಾಡುವಷ್ಟು, ಅದಕ್ಕಿಂತ ನಾವು ಇನ್ನೊಂದು ಭಾಗವನ್ನ ಚರ್ಚೆ ಮಾಡಿದ್ರೆ ಅಥವಾ ಅದನ್ನ ನಾನು ತಮ್ಮ ಮುಂದೆ ಮಂಡಿಸಿದ್ರೆ ಸರಿ ಏನು ಅನ್ನುವಂಥದ್ದು. ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರದ ವತಿಯಿಂದ ಸಾಕಷ್ಟು ಜನ ಮಹನೀಯರುಗಳ ಜಯಂತಿಗಳನ್ನು ಆಚರಿಸ್ತಾರೆ. ಆದರೆ ಎಲ್ಲ ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡುವಾಗ ಕಂಡು ಬರುವ ಜನಸಂಖ್ಯೆ ಅಥವಾ ಮುಂದೆ ಕೂತಂತಹ ನಮ್ಮೆಲ್ಲ ಸಾರ್ವಜನಿಕರನ್ನ ನೋಡಿದರೆ ನಮ್ಮ ಸಮಾಜ ಯಾವ ಅಂಚಿಗೆ ಹೋಗಿ ತಲುಪ್ತಾ ಇದೆ ಅನ್ನುವಂತಹ ಎಲ್ಲೋ ಒಂದು ಕಡೆ ಒಂದು ಸಣ್ಣ ನೋವು ಕೂಡ. ಒಂದು ಕಡೆ ನಿಂತು ಯೋಚನೆ ಮಾಡಿದ್ರೆ, ಪಟ್ಟಿ ಮಾಡ್ಕೊಂಡು ಬಂದ್ರೆ ಇಂತಿಂತ ಮಹನೀಯರ ಜಯಂತಿಗಳನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲವನ್ನೂ ನಾವೆಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ತಿಳ್ಕೊಂಡ್ರೆ ಎಲ್ಲರೂ ಹೇಳಿರುವಂಥದ್ದು ಸಮಾಜಕ್ಕೆ ಒಬ್ಬ ಮನುಷ್ಯ ತನ್ನ ಮಾನಸಿಕ ಬೌದ್ಧಿಕ ಉನ್ನತಿಗೆ, ಇಡೀ ಸಮುದಾಯ ಉನ್ನತಿಗೆ ಈ ರೀತಿಯ ವಿಚಾರಗಳನ್ನೇ ಹೇಳಿಕೊಂಡು ಬಂದಿದೆ. ಆದರೆ ನಾವು ಆಚರಣೆ ಮಾಡುವಾಗ ಮಾತ್ರ ಅವರನ್ನೆಲ್ಲರನ್ನ ನಾವೇ ಕಟ್ಟಿ ಸುತ್ತಿ ಅವರನ್ನ ಒಂದೇ ಒಂದು ಸಮುದಾಯಕ್ಕೂ ಒಂದೇ ಒಂದು ಧರ್ಮಕ್ಕೂ ಮತ್ಯಾವುದಕ್ಕೂ ಒಂದಕ್ಕೆ ಸೀಮಿತ ಮಾಡಿಬಿಡ್ತೇವೆ. ಎಲ್ಲರೂ ಕೂಡ ನಾವುಗಳು ಪ್ರತಿಯೊಬ್ಬರನ್ನೂ ಸೀಮಿತ ಮಾಡ್ಕೊಂಡು ನಾವು ಯಾರು ಕೂಡ ಎಲ್ಲರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ನಾವು ಹೋಗೋದಿಲ್ಲ. ಹಾಗೆ ನೋಡಿದ್ರೆ ನನ್ನ ಪ್ರಕಾರ ಯಾವುದೇ ಜಯಂತಿಯನ್ನ ಮಾಡಬೇಕಾದ್ರೆ ಅದು ಈ ರೀತಿಯ ಸಣ್ಣ ಹಾಲು ಸಾಕಾಗುವುದಿಲ್ಲ. ಕನಿಷ್ಠ ಒಂದು 5,000 ರಿಂದ 10,000 ಜನ ಸೇರಿ ಪ್ರತಿ ಜಯಂತಿಯೂ ಕೂಡ ಆಚರಣೆ. ಅಂದ್ರೆ ಅವರೆಲ್ಲರೂ ಕೂಡ ಅಷ್ಟೇ ಮಹನೀಯರು, ಅಷ್ಟೇ ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಎರಡನೇದು ಹೇಳೋದೇನೆಂದ್ರೆ, ನಾವು ಯಾವುದೇ ಮಹನೀಯರ ಜಯಂತಿಯನ್ನ ಕೇವಲ ಹಾರ ಹಾಕುವುದು, ಆ ದಿನಕ್ಕೆ ಆ ಸಂದರ್ಭಕ್ಕೆ ಮಾಲಾರ್ಪಣೆ ಮಾಡೋದು, ಸಂಭ್ರಮಿಸೋದಕ್ಕೆ ಮಾತ್ರ ಸೀಮಿತ ಮಾಡದೆ ಅವರ ವಿಚಾರಗಳನ್ನೇ ನಮ್ಮಲ್ಲಿಯೂ ಕೂಡ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಆ ಮಹನೀಯರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನನ್ನ ಭಾವನೆ. ನಾವಿವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದೇವೆ. ನಮಗೆ ನಮ್ಮ ವೈಯಕ್ತಿಕವಾಗಿ ಯಾವ್ದೆಲ್ಲ ಇಷ್ಟ ಇದೆ ಅವ್ರನ್ನೆಲ್ಲ ಜಯಂತಿ ಮಾಡ್ತೇವೆ, ಎಲ್ಲ ರೀತಿಯಲ್ಲಿ ಈ ರೀತಿಯ ಸಮಾರಂಭಗಳನ್ನು ಮಾಡ್ತೇವೆ ಅಂತಾದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಸಂವಿಧಾನ. ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಕಳೆದ 15 ದಿನಗಳಿಂದ ನಮ್ಮ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾಗಳು ಕೂಡ ನಡೀತಾ ಇದೆ. ನೀವೆಲ್ಲರೂ ಒಂದು ಕಡೆ ಕೂತು ಮಾನ್ಯರು ಹೇಳಿದಾಗೆ ನಮ್ಮ ಸರ್ವಜ್ಞರ ವಚನಗಳಲ್ಲಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನೆಲ್ಲಾದ್ರೂ ನೋಡ್ಕೊಂಡು ಬಂದ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ಸಂವಿಧಾನದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ, ಸಮಾನತೆ ಬಗ್ಗೆ ಹೇಳಿದ್ದಾರೆ. ನಾವು ಯಾವತ್ತೂ ಆ ಮಹನೀಯರಿಗೆ ನಾವು ಗೌರವವನ್ನ ಕೊಡ್ತೇವೆ ಅಂದ್ರೆ ಅವರ ಹೇಳಿರ್ತಕ್ಕಂಥ ವಚನಗಳನ್ನ ಪಾಲನೆ ಮಾಡಿದ್ರೆ ಮಾತ್ರ ನಾವು ಅವರಿಗೆ ನಿಜವಾಗ್ಲೂ ಗೌರವವನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಉತ್ಸಾಹದಲ್ಲಿ ತಾವೆಲ್ಲ ಜಯಂತಿಗಳಲ್ಲಿ ಭಾಗವಹಿಸಿ ಮತ್ತೆ ನಾವೆಲ್ಲರೂ ಸೇರಿ, ನನ್ನಲ್ಲೂ ಸೇರಿದಾಗೆ ನಾವೆಲ್ಲರೂ ಕೂಡ ಮಾನ್ಯ ಸರ್ವಜ್ಞರು ವಚನದ ರೂಪದಲ್ಲಿ ಹೇಳಿರ್ತಕ್ಕಂಥ ಬುದ್ಧಿ ಮಾತುಗಳೇನಿದೆ ಅವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಅವರಿಗೆ ಹೆಚ್ಚಿನ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ಇದೀಗ ಶ್ರೀ ಭೋಜ್ಕುಲ ಅಧ್ಯಕ್ಷರು ಪುರಾಣ ಸುಧಾರಕ ಸಂಘ ಕಾರ್ಕಳ ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಓಂ ಶ್ರೀ ದುರ್ಗಾಯ ವೇದಿಕೆಯಲ್ಲಿ ಆಸೀನರಾಗಿರುವ ಮಾನ್ಯ ದಂಡಾಧಿಕಾರಿಗಳೇ ಹಾಗೂ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಅಧಿಕಾರಿ ವರ್ಗದವರೇ, ನಮ್ಮ ಸುಜಾತ ಬಾಂಧವರೇ ಹಾಗೂ ಅಕ್ಕ ತಂಗಿಯರೇ, ನಾನು ಹೆಚ್ಚಿಗೆ ಮಾತಾಡಬಹುದಿಲ್ಲ. ಸರ್ವಜ್ಞರ ಬಗ್ಗೆ ಮಾತಾಡಲಿಕ್ಕೆ ನಾನು ಏನು ಜಾಸ್ತಿ ಓದಿದವನಲ್ಲ. ನನ್ನ ವಿದ್ಯಾಭ್ಯಾಸ ಸರಕೃತಿ ಎಲ್ಲರಿಗೂ ಗೊತ್ತುಂಟು ಏನು ಅಂತ. ಆದ್ದರಿಂದ ಸರ್ವಜ್ಞರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ನಮಗೆ ಇಲ್ಲಿ
ಇಡೀ ನಮ್ಮ ಕಾರ್ಕಳ ತಾಲೂಕಿನವರಿಗೆ ಒಂದು ಹೆಮ್ಮೆ. ಯಾಕಂದರೆ ನಾವೆಲ್ಲ ಹೋದರೂ ನಮಗೆ ನಾವು ಪ್ರಪ್ರಥಮವಾಗಿ ನಾವು ರಾಜ್ಯದ ಅಲ್ಲಿಯೇ ಪ್ರಪ್ರಥಮವಾಗಿ ಸರ್ವಜ್ಞ ಅಂದರೆ ಒಂದು ಸರ್ವಜ್ಞ ಹುಟ್ಟಿದೂರಲ್ಲಿ ಒಂದು ವೃತ್ತ ಇತ್ತು. ಆ ನಂತರ ಎರಡನೇ ಅತ್ತೆ ನಮ್ಮ ಕಾರ್ಕಳದಲ್ಲಿ. ಅದರಿಂದ ಎಲ್ಲೋದ್ರು ಓದೋದು ಪ್ರಚಲಿತ. ನಾವು ಇಲ್ಲಿಂದ ಕಾಸರಗೋಡು ತನಕ ಎಲ್ಲರೂ ಸಭಾ ಸಮಾರಂಭಕ್ಕೆ ಹೋದರೂ ಅಲ್ಲಿ ಹೇಳ್ತಾರೆ ಕಾರ್ಕಳದ ಅಧ್ಯಕ್ಷರು ಸರ್ವಜ್ಞನ ವೃತ್ತ ಮಾಡಿದ್ದಾರೆ, ಸರ್ವಜ್ಞನ ಮೂರ್ತಿ ಮಾಡಿದ್ದಾರೆ ಅಂತ. ಅದಕ್ಕೆ ಕಾರಣಕರ್ತರು ನಾವಲ್ಲ, ನಮ್ಮ ಇಲ್ಲಿಯ ಶಾಸಕರು. ಆ ದಿವಸ 2018ರಲ್ಲಿ ನಮ್ಮನ್ನು ಕರೆದು ನೀವು ಸರ್ವಜ್ಞ ವೃತ್ತ ಮಾಡಬೇಕು ಈ ಸರ್ಕಲ್ ಅಂತ ಹೇಳಿದಾಗ ನಮ್ಮ ಯುವಕರನ್ನು ಒಪ್ಕೊಂಡು ಬಂದರು. ನಾವು ಅದೇ ಸಂದರ್ಭದಲ್ಲಿ ನಮ್ಮ ಹಾಲ್ ಉದ್ಘಾಟನೆ ಆದ್ದರಿಂದ ನಮ್ಮ ಹತ್ರ ಆರ್ಥಿಕ ದುಡ್ಡು ಭಾಳ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಪುನಃ 2 ವರ್ಷ ಬಿಟ್ಟು ಆ ಜಾಗಕ್ಕೆ ಬೇರೆ ಬೇಡಿಕೆ ಬಂದವಾಗ ನಮ್ಮ ಮತ್ತೆ ಕರೆದು ನೀವು ಮಾಡೋದು ಮಾಡಿ ಅದರಿಂದ ನಾವು ಸ್ಥಳವನ್ನು ಬೇರೆಯವರಿಗೆ ಕೊಡ್ತೇವೆ ಅಂತ ಹೇಳಿದವಾಗ ನಾನು ಮತ್ತೆ ಕಡೆ ನಮ್ಮ ಯುವಕರನ್ನೆಲ್ಲ ಸೇರಿಸಿ ನಮ್ಮ ಹಿರಿಯರನ್ನೆಲ್ಲ ಸೇರಿಸಿ ಕೂತು ಮಾತಾಡಿ ಅವಾಗ ಮಾಡುವಂಥ ಆಯಿತು. ಆದ್ದರಿಂದ ಆ ಸಂದರ್ಭದಲ್ಲಿ ಆಗಿ ಹೋಯ್ತೇನೆ. ಈಗಾದರೂ ಅದಕ್ಕೆ ಹಣ ಹೊಂದಿಸೋದು ಕಷ್ಟ. ಅವತ್ತು ಇದೊಂದು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವತ್ತು ಕಷ್ಟ ಆದರೂ ಅದನ್ನು ನಾವು ಹೊಂದಿಸಿ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅದರಲ್ಲಿ ಈಗ ಒಂದು ನ್ಯೂನತೆ ಏನಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಮೂರ್ತಿ ಸಣ್ಣದಾಯಿತು ಅಂತ. ಅದು ನಾನು ಇವತ್ತು ನಮ್ಮ ಯುವಕರೆಲ್ಲರೂ ಮನವಿ ಮಾಡಿದ್ದೇನೆ. ಅದನ್ನು ಬರುವ ವರ್ಷ ಸರ್ವಜ್ಞ ಜಯಂತಿ ಒಳಗೆ ಆ ಮೂರ್ತಿಯನ್ನು ಬದಲಾವಣೆ ಮಾಡಿ ದೊಡ್ಡ ಮಟ್ಟದ ಮೂರ್ತಿಯನ್ನು ಇಡುವ ಅಂತ ಇದೆಲ್ಲ ನಮ್ಮ ಹಾಗೆ ಇವತ್ತು ದೂರದಿಂದ ಹೆಬ್ರಿಯಿಂದ, ಶಿವಪುರದಿಂದ, ಹೊಸಮಾರಿಂದ, ಕರವಾಸೆಯಿಂದ, ಇವತ್ತೂರಿಂದ, ಗೋಳದಿಂದ, ನಾನಿತಾರಿಂದ ಎಲ್ಲ ಇದರಿಂದ ಕುಲಲ ಸಂಘದ ವತಿಯಿಂದ ಎಲ್ಲರೂ ಆಗಮಿಸಿದ್ರು. ನಿಮ್ಮ ಸಹಕಾರ ಇನ್ನೂ ಮುಂದೂ ಸಹ ಇದೇ ರೀತಿ ಇರಲಿ ಅಂತ ನಾನು ಕೇಳುತ್ತಾ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೂ ನಮ್ಮೆಲ್ಲರಿಗೂ ಒಂದು ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯಿಂದ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತ ಕಾರ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಹಕರಿಸಿದಂಥ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ತಾಲೂಕು ಆಡಳಿತ ಪರವಾಗಿ ಪೂರಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆಗಮಿಸಿದಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಸಮಾಜ ಬಾಂಧವರು, ಪತ್ರಿಕಾ ಮಾಧ್ಯಮದವರಿಗೆ, ಒಟ್ಟಿನಲ್ಲಿ ಆಗಮಿಸತಕ್ಕಂಥ ಎಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಚಾವಡು Gracias.
ಬನ್ನಿ